ಸೊ ಇವೆಲ್ಲ ಪಡಿತರ ಚೀಟಿ ವಿಚಾರಗಳಾದರೆ ಇನ್ನು ಬಗದಷ್ಟು ಬಯಲಾಗ್ತಾ ಇದೆ ಮೈಸೂರು ಮೂಡ ಭ್ರಷ್ಟಾಚಾರ. ದಿನಕ್ಕೊಂದೊಂದು ಮಾಹಿತಿಗಳು ಬರ್ತಾನೆ ಇದೆ. ಬಗದಷ್ಟು ಬಯಲಾಗ್ತಾ ಇದೆ ಮೂಡಾದ ಭ್ರಷ್ಟಾಚಾರ. ಮೂಡ ಆಸ್ತಿ ಬಗ್ಗೆ ಮೂಡಾದಲ್ಲೇ ಇಲ್ಲ ಅಧಿಕೃತ ದಾಖಲೆ. ಮೂಡಾಗೆ ಬರ್ತಿರೋ ಬಾಡಿಗೆ ಎಷ್ಟು, ಮೂಡ ಆಸ್ತಿ ಎಷ್ಟು, ಯಾವುದಕ್ಕೂ ಲೆಕ್ಕ ಇಲ್ಲ, ಪುಸ್ತಕನೂ ಇಲ್ಲ. ಮೂಡಾದಿಂದ ನಿರ್ಮಾಣಗೊಂಡಿರುವ ಮಳಿಗೆಗಳೆಷ್ಟು, ಅದರಿಂದ ಬರ್ತಿರೋ ಬಾಡಿಗೆ ಎಷ್ಟು, ಮೂಡ ವಶದಲ್ಲಿರುವ CA ಸೈಟ್ಗಳು ಎಷ್ಟು, ಅಧಿಕೃತ ಪಟ್ಟಿ ಏನೂ ಇಲ್ಲ. ಮೂಡಾದ ಜಾಗ ಎಷ್ಟು ಒತ್ತುವರಿಯಾಗಿದೆ ಅನ್ನೋದೇ ಗೊತ್ತಿಲ್ಲ. ಈಗ ಮೂಡ ಆಸ್ತಿ ರಕ್ಷಣೆಗೆ ಮುಂದಾಗಿದ್ದಾರೆ ನೂತನ ಪ್ರಾಧಿಕಾರದ ಆಯುಕ್ತ ರಘುನಂದನ್. ಆಸ್ತಿ ವಿವರ, ಬಾಡಿಗೆ ವಿವರ ಎಲ್ಲವನ್ನು ಡಿಜಿಟಲ್ಕರಣ ಮಾಡೋದಕ್ಕೆ ಸಿದ್ಧತೆ. ಡಿಜಿಟಲೀಕರಣ ಮಾಡೋಕ್ಕೆ ಇಷ್ಟು ವರ್ಷ ಬೇಕಾಯ್ತಾ? ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಡಿಜಿಟಲೈಸ್ ಆಗಿ ಯಾವ ಕಾಲ ಆಯಿತು? ಮೂಡಾದವ್ರು ಮಾಡಿಕೊಂಡೇ ಇಲ್ಲ. ಇನ್ನೂ ಅದೇ ಕಿತ್ತೋಗಿರೋ ಪುಸ್ತಕ, ಲೆಡ್ಜರು, ಬುಕ್ಕು ಅಂದ್ಕೊಂಡು ಕೂತಿದ್ದೀರಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಒಂದು ಪ್ರಶ್ನೆಗೆ ನನಗಿನ್ನೂ ಉತ್ತರ ಸಿಗ್ತಾ ಇಲ್ಲ. ದಾಖಲೆಗಳಿಲ್ಲ ಅಂತ ಸುಲಭವಾಗಿ ಹೇಳ್ಬಿಡ್ತಾರೆ. ಹಾಗಾದರೆ ದಾಖಲೆಗಳನ್ನ ಹೆಂಗೆ ಮತ್ತೆ ತರೋದು? ಯಾರಿದಕ್ಕೆಲ್ಲ ಜವಾಬ್ದಾರಿ? ಯಾಕೆ ದಾಖಲೆಗಳು ಮಿಸ್ ಆಗುತ್ತೆ? ಆಮೇಲೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ 2000 ಇಸ್ವಿಯಿಂದನೇ ಡಿಜಿಟಲೈಸ್ ಆಗ್ತಾ ಬರ್ತಾ ಇದೆ. ಮೂಡಾದಲ್ಲಿ ಯಾಕೆ ಇನ್ನೂ ಆಗಿಲ್ಲ ಅಂತ? ಅರವಿಂದ, ರಾತ್ರಿ ರಂಗನಾಥ್ ಸರ್ ತಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ರಲ್ಲ. ಬೆಂಗಳೂರಿನ ಒಂದು ಕೇಸಲ್ಲಿ 5 ಬಾರಿ ಫೈಲ್ ಸುಟ್ಟೋಯ್ತು, 5 ಬಾರಿಯೂ ಕೂಡ ಫೈಲ್ನ ರೀಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡಲಾಯಿತು ಅಂತ. ಅದೇ ರೀತಿಯಾಗಿ ಫೈಲ್ನ ಬೇಸಿಕ್ಕಾಗಿ ಮತ್ತೊಂದಿಷ್ಟು ರೆಡಿ ಮಾಡಬೇಕಾಗುತ್ತೆ. ನನಗೆ ಭಾಳ ಆಶ್ಚರ್ಯ ಆಗ್ತಾ ಇರುವಂಥದ್ದು ಅರವಿಂದ್, ಮೂಡಕ್ಕೆ ಬರ್ತಾ ಇರುವಂತಹ ಮೂಡದೊಂದಿಷ್ಟು ಬಿಲ್ಡಿಂಗ್ಸ್ಗಳಿದ್ದಾವೆ. ಅದೇನು ಇವ್ರು ಮೂಡದವ್ರು ಕಟ್ಟಿದಂಥ ಬಿಲ್ಡಿಂಗ್ ಅಲ್ಲ, ಮೈಸೂರು ಮಹಾರಾಜರು ಕಟ್ಕೊಟ್ಟಂಥ ಬಿಲ್ಡಿಂಗ್ಗಳು ಅವೆಲ್ಲವೂ ಕೂಡ. ಆ ಬಿಲ್ಡಿಂಗ್ಗಳು ಅವು ಮೂಡ ಆಸ್ತಿಯ ಲಿಸ್ಟಲ್ಲಿದ್ದಾವೆ. ಅವುಗಳಿಗೆ ಬರ್ತಾ ಇರುವಂಥ ಪ್ರತಿ ತಿಂಗಳ ಬಾಡಿಗೆ ಎಷ್ಟು, ಅವುಗಳಿಂದ ಪ್ರತಿ ತಿಂಗಳು ಮೂಡಕ್ಕೆ ಬರ್ತಾ ಇರುವಂಥ ಆದಾಯ ಎಷ್ಟು ಎನ್ನುವಂಥದ್ರ ಬಗ್ಗೆ ಅಧಿಕೃತವಾದಂಥ ಮಾಹಿತಿಯೇ ಮೂಡದ ಬಳಿಯಲ್ಲಿಲ್ಲ. ಅಲ್ಲಿಗೆ ಯಾರ ಬಾಡಿಗೆನ ಯಾರು ವಸೂಲಿ ಮಾಡ್ಕೊಳ್ತಾ ಇದ್ದಾರೆ, ಅಥವಾ ಯಾರಾದರೂ ಬಾಡಿಗೆನ ಕಟ್ತಾ ಇದ್ದಾರೋ ಇಲ್ವೋ, ಯಾವುದಕ್ಕೂ ಇಲ್ಲಿ ಲೆಕ್ಕನೂ ಇಲ್ಲ, ಪುಸ್ತಕನೂ ಇಲ್ಲ. ಮತ್ತು ಮೂಡದ ವಶದಲ್ಲಿರುವಂಥ CA ಸೈಟ್ಗಳ ಕತೆ ಏನೇ ಆಗಿದೆ? ಯಾಕಂದರೆ ಒಂದು ಬಾರಿ CA ಸೈಟನ್ನು ತೆಗೆದುಕೊಂಡ ನಂತರದಲ್ಲಿ ಅದನ್ನು 5 ವರ್ಷದೊಳಗಡೆ, ಅದು 10 ವರ್ಷದೊಳಗಡೆ ಅಲ್ಲಿ ಆ ಬಿಲ್ಡಿಂಗನ್ನ ಕಟ್ಟಬೇಕು. ಕಟ್ಟದೇ ಇದ್ದರೆ ಅದು ವಾಪಸ್ಸು ಮೂಡಾಗೆ ಬರುತ್ತೆ. ಆದರೆ ಇಲ್ಲಿಯ ಪರಿಸ್ಥಿತಿಯಲ್ಲಿ ಮೂಡಾದ ಹೆಸರಿನಲ್ಲಿರುವಂಥ CA ಸೈಟ್ಗಳು ಎಷ್ಟಿದೆ, ಆ CA ಸೈಟ್ಗಳಲ್ಲಿ ಬಿಲ್ಡಿಂಗ್ ಕಟ್ಟಿದಾರೋ ಇಲ್ವೋ, ಮತ್ತು CA ಸೈಟ್ಗಳಲ್ಲಿ ಕಟ್ಟಿದಂಥದ್ದನ್ನು ಕಮರ್ಷಿಯಲ್ ಆಗಿ ಬಾಡಿಗೆ ಕೊಡುವಂತಿಲ್ಲ. ಅದನ್ನು ಯಾರಾದರೂ ಕೊಟ್ಟಿದ್ದರೆ ಅದು ವಾಪಸ್ ಜಪ್ತಿ ಮಾಡ್ಕೋಬೇಕಾಗತ್ತೆ. ಅದರ ಲೆಕ್ಕವೂ ಕೂಡ ಇಲ್ಲ ಅರವಿಂದ್. ಮತ್ತು ಮೈಸೂರಿನ ಬಹುತೇಕ ಕಡೆಗಳಲ್ಲಿ ಮೂಡಾದವರೇ ತಮ್ಮ ಜಾಗಗಳಲ್ಲಿ ನಂದಿನಿ ಮಳಿಗೆಗಳನ್ನು, ಮೀನು ಮಾರಾಟಗಳ ಕೇಂದ್ರಗಳನ್ನ ಕಟ್ಟಿಕೊಟ್ಟಿದ್ದಾರೆ. ಅವುಗಳ ಸಂಖ್ಯೆ ಎಷ್ಟಿದೆ, ಅವುಗಳಿಂದ ಪ್ರತಿ ತಿಂಗಳು ಬರ್ತಾ ಇರುವಂಥ ಬಾಡಿಗೆಗಳೆಷ್ಟು, ಇದ್ಯಾವುದರ ಅಧಿಕೃತವಾದಂಥ ಲೆಕ್ಕಗಳೇ ಮೂಡಾದಲ್ಲಿ ಇಲ್ಲ ಅರವಿಂದ್. ಅಷ್ಟರ ಮಟ್ಟಿಗೆ ಅಧಿಕಾರಿಗಳು ಕೇವಲ ತಮ್ಮ ದುಡ್ಡನ್ನು ತುಂಬಿಸ್ಕೊಳ್ಳುವಂಥ ಕೆಲಸವನ್ನು, ತಮ್ಮ ಹಣವನ್ನು ಜಾಸ್ತಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿಕೊಂಡಿದ್ದಾರೆ ಹೊರತು ಇಲ್ಲಿ ಮೂಡದ ಆಸ್ತಿ ರಕ್ಷಣೆಗೆ ಯಾರೂ ಕೂಡ ರೆಡಿನೇ ಆಗಿಲ್ಲ. ಮೂಡದಲ್ಲಿ ಪ್ರತಿ 6 ತಿಂಗಳಿಗೋ 3 ತಿಂಗಳಿಗೋ ನಡೆಯುವಂಥ ಮೀಟಿಂಗ್ ಕೇವಲ ಸೈಟ್ಗಳ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ಮೂಡ ಆಸ್ತಿಯೂ ಕೂಡ ಅದು ನಮ್ಮ ಆಸ್ತಿ ಅಂತ ಅವ್ರು ಅಂದ್ಕೊಂಡೇ ಇಲ್ಲ. ಅದರ ಪರಿಣಾಮವಾಗಿಯೇ ಇಡೀ ದೇಶ ಡಿಜಿಟಲೀಕರಣ ಆಗಿದೆ. ಇವತ್ತು ಒಬ್ಬ ಕಡಲೆಕಾಯಿ ಮಾರುವಂಥವನ ಬಳಿಯಲ್ಲೂ ಕೂಡ ಅಕೌಂಟ್ ಇದೆ, ಡಿಜಿಟಲ್ ಆದಂಥ ಅಕೌಂಟ್ ಇದೆ. ಆದರೆ ಮೂಡಾದ ಬಳಿಯಲ್ಲೇ ಇಲ್ಲ. ಅಷ್ಟರ ಮಟ್ಟಿಗೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ರೀತಿಯಲ್ಲಿ ತಿಂದು ತೇಗಿರೋರ ಸಂಖ್ಯೆ ತುಂಬ ದೊಡ್ಡ ಮಟ್ಟದಲ್ಲಿ ಆಗಿದೆ ಅರವಿಂದ್. ಈಗ ಎಲ್ಲ ಊರು ಕೊಳ್ಳೆ ಹೊಡೆದ ಮೇಲೆ ದೊಡ್ಡ ಬಾಗಿಲು ಹಾಕುವಂಥ ಒಂದು ಕೆಲಸ ಆರಂಭವಾಗಿದೆ. ಸಮಾಧಾನ ಅಂದರೆ ಈಗಲಾದರೂ ಆರಂಭ ಆಯ್ತಲ್ಲ ಅಂತ ಮೈಸೂರಿನ ಪ್ರಾಧಿಕಾರದ ನೂತನ ಆಯುಕ್ತ ರಘುನಂದನ್ ಈಗ ಒಂದು ಡಿಜಿಟಲ್ ವ್ಯವಸ್ಥೆಯನ್ನು ಮಾಡೋದಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ನಮಗೆ ಇರುವಂಥ ಬಾಡಿಗೆ ಕಟ್ಟಡ ಎಷ್ಟು ಬಾಡಿಗೆ ಬರ್ತಾ ಇದೆ, ಮತ್ತು ನಮ್ಮಲ್ಲಿರುವಂಥ CA ಸೈಟ್ಗಳ ಸಂಖ್ಯೆ ಎಷ್ಟು, ಅವುಗಳಲ್ಲಿ ಪರಿಸ್ಥಿತಿಗಳು ಏನಾಗಿದೆ ಏನು ಅನ್ನುವಂಥದ್ದನ್ನು ಡಿಜಿಟಲೈಸ್ಕರಣ ಮಾಡೋದಕ್ಕೆ ಈಗ ಆರಂಭ ಆಗಿದೆ ಅರವಿಂದ್. ಅದು ಅವ್ರು ಎಷ್ಟು ದಿನ ಇರ್ತಾರೋ, ಅವ್ರು ಇರೋ ತನಕ ಓದಿಯೊಳಗಡೆ ಇದು ಮುಗಿಯುತ್ತೋ, ಮತ್ತೆ ಇದು ಅದೇ ಹಳೆ ಆಟಕ್ಕೆ ಬೀಳುತ್ತೋ ಗೊತ್ತಿಲ್ಲ ಅರವಿಂದ್. ರೈಟ್, ಥ್ಯಾಂಕ್ ಯು KP ತಮ್ಮ ಎಲ್ಲ ಮಾಹಿತಿಗೆ. ಈ ಮೂಡ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ ಈಗೂ ಇರುತ್ತಾ ಅಂತ ಅನ್ನಿಸ್ಬಿಟ್ಟಿದೆಯಪ್ಪ, ಅಸಹ್ಯ.